ಯಾರೋ ತೊಗೊಂಬಂದಾಗ ಕೊಟ್ಟಾಗ ಅದನ್ನು ತಗೋತಿದ್ದು ರಿಸೀವ್ ಮಾಡ್ತಿದ್ದಾರೆ. OTTಲಿ ತುಂಬ ಬೇರೆ ಪ್ಯಾಟರ್ನ್ಗಳು ನೋಡಿದ್ದಾರೆ. ಸಿನಿಮಾ ಪ್ರೆಸೆಂಟೇಷನ್ ಅಂದರೆ ಏನು, ನಮ್ಮವರು ನಮಗೆ ಮೋಸ ಮಾಡ್ತಿದ್ದಾರೆ ಅನ್ಸ್ಬಿಟ್ಟಿದೆ ಮೋಸ್ಟ್ಲಿ ಅವ್ರಿಗೆ. ಅಂಡ್ ಆಡಿಯನ್ಸ್ ಸಿನಿಮಾ ನೋಡ್ತಿಲ್ಲ ಅನ್ನೋದೇ ತುಂಬಾ ತಪ್ಪು. ಯಾಕೆಂದ್ರೆ ಬೇರೆ ಭಾಷೆ ಸಿನಿಮಾಗಳೆಲ್ಲ ಒಳ್ಳೆ ಕಲೆಕ್ಷನ್ ಮಾಡಿದೆ ಬೆಂಗಳೂರಲ್ಲಿ, ಅಂಡ್ ಸೂಫ್ರಮ್ ಶೋ ಎಲ್ಲ 100 ಕೋಟಿ ಮಾಡ್ತಲ್ಲ. ಯಾಕೆ ಮಾಡುತ್ತೆ ಅಂದರೆ ಅವ್ರಿಗೆ ಏನು ಬೇಕು ಸಿಗ್ತಿದೆ ಅದರಲ್ಲಿ. ಬಂದಾಗ 2-3 ಕಡೆ ನೋಡಿ ಈ ಸಿನಿಮಾ ಅಂದಾಗೆಲ್ಲ ಹೌದಾ ನೋಡೋಣ ಅಂತ ಬಂದು ತುಂಬ ಡ್ರಾಪ್ ಆಗಿದ್ದು ಸಿನಿಮಾಗಳು ನೋಡಿರ್ಬೋದು ಅವರು. ಅವ್ರಿಗೆ ಅನ್ಸಿರ್ಬೋದು ಇದು ಆಗಲ್ಲ, ಯಾಕೆ ನಾನು ಖರ್ಚು ಮಾಡ್ಕೋಬೇಕು, ಯಾಕೆ ನಾನು ಟೈಮ್ ವೇಸ್ಟ್ ದುಡ್ಡು ಮ್ಯಾಟ್ರ್ ಅಲ್ಲ ಅವ್ರಿಗೆ. ನನ್ನ ಪ್ರಕಾರ 200 ರೂಪೀಸ್ ಈಸ್ ನಾಟ್ ಎ ಬಿಗ್ ಥಿಂಗ್ ಫಾರ್ ದೆಮ್. ನನ್ನ ಅನಿಸಿಕೆ ಪ್ರಕಾರ ಸಮಯ ಅಲ್ಲ, ಅದನ್ನೂ ಮೀರಿ ಒಳಗೆ ಬಂದು ಅವ್ರಿಗೊಂಥರ ಹಿಂಸೆ ಆಗೋಗ್ತಿದೆ. ಇನ್ನೂ ನಮ್ಮವ್ರು ಇನ್ನೂ ಅಲ್ಲೇ ಇದ್ದಾರಾ, ನಾವು ಯಾಕೆ ಆಮೇಲೆ ಅದಕ್ಕಿಂತ ಬೆಟರ್ ಆಗಿರೋದನ್ನ ನಾನು ಹೇಳ್ತಿರೋ 10-12 ಕೋಟಿ ಸಿನಿಮಾ ಅಲ್ಲ, 2-3 ಕೋಟಿ ಸಿನಿಮಾಗಳು ಬೇರೆಯವ್ರು ಏನು ಮಾಡಿದಾರೋ ಅದನ್ನ ನೋಡಿ ಖುಷಿ ಪಟ್ಕೊಂಡ್ಬಿಡ್ತಿದ್ದಾರೆ ಅವರು. ಖುಷಿ ಪಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ, ಬರೀತಾರೆ, ಎಲ್ಲವನ್ನೂ ಆಗುತ್ತಲ್ಲ. ಹಂಗೆ ಆಗೋಗ್ಬಿಟ್ರೋದ್ರಿಂದ ಇಲ್ಲಿ ನಮ್ಮವ್ರು 5-6 ಕೋಟಿ 12 ಕೋಟಿ ಅಂತಾರೆ. ಅದನ್ನ ಹೋಗಿ ನೋಡಿದ್ರೆ ತುಂಬಾ ಕೆಟ್ಟದಾಗಿದೆ, ಏನೂ ಇರಲ್ಲ ಸ್ಟಫ್, ಅವ್ರಿಗೇನು ಕನೆಕ್ಟ್ ಆಗ್ತಿಲ್ಲ. ಅವಾಗ ಅನಿಸ್ತಿದೆ ಅವ್ರಿಗೆ ನಮ್ಮವ್ರದ್ದು ಏನೋ ಸಮಸ್ಯೆ ಇದೆ, ನಮ್ಮಲ್ಲಿ ಯಾರು ಏನು ಮಾಡ್ತಿಲ್ಲ ಅಂತ. ಒಳ್ಳೇದು ಬಂದಾಗ್ಲೂ ಬರಕ್ಕೆ ಭಯ ಆಗ್ತಿದೆ ಅವ್ನಿಗೆ. ನಿಜ, ಈ ತೆನಾಲಿ ರಾಮನ್ ಬೆಕ್ಕದ ಕಥೆ ಕತೆ ಆಯ್ತಿದ್ದು. ಅವನು ಅದಕ್ಕೆ ಬಿಸಿ ಇದು ಕುಡಿಸ್ಬಿಟ್ಟು ಅದು ಕುಡಿಯೋದೇ ಇಲ್ಲ, ಸಣ್ಣಕ್ಕೆ ಆಗ್ಬಿಟ್ಟಿರುತ್ತೆ. ರಾಜ ಕೇಳೋದಕ್ಕೆ ಅದು ಕುಡಿತಾರ ಏನ್ ಮಾಡಿ ನಾನು ಅಂತ ನಾವು. ಹಂಗೆ ನಾವಿಲ್ಲಿ ಕೊಟ್ಟಿರೋದೆಲ್ಲ ಕೆಟ್ಟ ಬಿಸಿ ಹಾಲು ಕೊಟ್ಬಿಟ್ಟಿದೀವಿ ಮೋಸ್ಟ್ಲಿ, ವರ್ಕ್ ಆಗದೆ ಇರೋದು. ಅವ್ರಿಗೆ ಸ್ವಲ್ಪ ಬಾದಾಮಿ ಹಾಕಿ ನೀಟಾಗಿ ರೆಡಿ ಮಾಡಿ ಕೊಟ್ರೆ ವರ್ಕ್ ಆಗ್ಬೋದು. ಪ್ರಾಬ್ಲಿ ಅದು ಕನ್ಸಿಸ್ಟೆನ್ಸಿ ಆಫ್ ಗುಡ್ ಫಿಲ್ಮ್ಸ್ ಈಗಿಂದ ಶುರು ಮಾಡಿದ್ರೆ ಆ ಕಲ್ಚರ್ನ ಮತ್ತೆ ತರೋದಕ್ಕೆ 1-2-3 ವರ್ಷ ಬೇಕು. ಅದು ಯಾವಾಗ ಶುರು ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಂತ ನನಗೆ ಅನ್ಸುತ್ತೆ. ಇಲ್ಲ ಹಂಗೇನಿಲ್ಲ, ಒನ್ ಗುಡ್ ಸಿನಿಮಾ ಆರ್ 2 ಗುಡ್ ಸಿನಿಮಾಸ್ ಎಲ್ಲ ಮತ್ತೆ ವಾಪಸ್ ಬರುತ್ತೆ. ಬಿಕಾಸ್ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಮಲಯಾಳಂ ಫಿಲಮ್ನ ಒಂದು ಪಾನ್ ಇಂಡಸ್ಟ್ರಿ ಇದು ಬರೀ ಆ ಥರದ ಫಿಲಮ್ ಮಾಡ್ತಾರೆ ಅಂತ ಹೇಳಿದ ಕಾಲ ಆಯ್ತು. ನಿಂತ್ಕೊಂಡು ಕನ್ಸಿಸ್ಟೆನ್ಸಿ ಆಫ್ ಗುಡ್ ಫಿಲ್ಮ್ಸ್ ಮಾಡ್ಕೊಂಡ್ ಬಂದ್ರಲ್ಲ. ಕರೆಕ್ಟ್. ಏನಾಗ್ತಿದೆ ಅಲ್ಲಿ ಒಗ್ಗಟ್ಟು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ. ಒಂದು ಮೊನ್ನೆ ಯಾರೋ ಹೇಳ್ತಿದ್ರಲ್ಲಿ, ಅಲ್ಲಿ ಏನಂತಾರದಕ್ಕೆ ಈ ಒಕ್ಕೂಟ ಅಂತ ಏನು ಕರೀತಾರೋ ತುಂಬಾ ಸ್ಟ್ರಾಂಗ್ ಇದೆ ಅಂತೆ. ಅವ್ರ ಮಾತು ಯಾರು ಮೀರಂಗಿಲ್ವಂತೆ. ಹೀರೋಗಳು ಇಷ್ಟು ತಗೋಬೇಕು, ಇಷ್ಟು ಪೇಮೆಂಟ್ ಇರುತ್ತೆ, ಇಷ್ಟಿರುತ್ತೆ, ಈ ಥರದ್ದು ಮಾಡಬೇಕು, ತುಂಬಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೆನ್ನಾಗಿದೆ, ವರ್ಕ್ ಆಗ್ತಿದೆ ಅದೆಲ್ಲವೂ. ಅಲ್ಲಿ ಯಾರೋ ನಿಂತಿರೋರು, ಈ ಸಲ ಯಾರೋ ಆ ಒಕ್ಕೂಟದ ಲೀಡರ್ ಯಾರೋ ಲೇಡಿ ಅಂತೆ. ಅಂದ್ರೆ ಏನು ಬೇಕಾದ್ರೂ ಆಗ್ಬೋದಲ್ಲ, ಅಂದ್ರೆ ಅಲ್ಲಿ ಎಲ್ಲದಕ್ಕೂ ರೆಡಿ ಇದ್ದಾರೆ, ಒಪ್ಕೋತಾರೆ. ಅದಕ್ಕೆ ಅಫ್ಕೋರ್ಸ್ ಈಗ ಲಿಟ್ರಸಿ 100% ಲಿಟ್ರಸಿ ಅಂತಾರಲ್ಲ, ಮೋಸ್ಟ್ಲಿ ಅದು ಹೆಲ್ಪ್ ಆಗ್ತಿರ್ಬೋದು ವಿತ್ ಎಜುಕೇಶನ್. ಆಮೇಲೆ ಒಂದ್ಸಲಿ ಬಿದ್ದವ್ರಿಗೆ ಮತ್ತೆ ಬೀಳ್ಬಾರ್ದು ಅನ್ನೋ ಭಯ ಇರುತ್ತೆ. ಕರೆಕ್ಟ್. ನಾವು ತುಂಬಾ ಬಿಟ್ಕೊಟ್ಬಿಟ್ಟಿದ್ದೀವಿ, ನಾವು ಎದ್ದೇಳ್ಬೇಕು. ಆಮೇಲೆ ರೂಟ್ಸ್ ಸಿನಿಮಾಗಳನ್ನ ತರ್ತಾರೆ, ಹುಡುಕ್ತಾರೆ, ಒಂದಷ್ಟು R&D ಮಾಡ್ತಾರೆ, ರಿಸರ್ಚ್ ಮಾಡ್ತಾರೆ, ಚೆನ್ನಾಗಿ ವರ್ಕ್ ಮಾಡ್ತಾರೆ. ಒಂದೊಂದು ಈಗ ದೊಡ್ಡ ಹೀರೋಗಳು ಇವತ್ತು ಆಕ್ಟರ್ ಆಗಿ ಉಳ್ಕೊಂಡಿದ್ದಾರೆ. ಹೌದು, ಅಲ್ಲಿರುವಂಥ ಸಿನಿಮಾಗಳಲ್ಲಿ ಅಕ್ಕಪಕ್ಕದ ಮನೆಯವರು ರಿಯಲ್ ಅನಿಸ್ತಾರೆ, ಕ್ಯಾರೆಕ್ಟರ್ ರಿಯಲ್ ಅನಿಸ್ತವೆ, ಜಾಗಗಳು ರಿಯಲ್ ಅನಿಸ್ತವೆ, ಶೂಟ್ ಮಾಡೋ ರೀತಿ ರಿಯಲ್ ಅನಿಸ್ತವೆ, ಕನೆಕ್ಟ್ ಆಗ್ತಾರೆ ಎಲ್ಲರೂ. ಆಮೇಲೆ ರೀಸನ್ಸ್ ಕೊಡದೆ ಎಲ್ಲರೂ 5-6 ಸಿನಿಮಾ ಮಾಡ್ತಾರಲ್ಲ ವರ್ಷಕ್ಕೆ, ನೋಡಿ ಕಾಂಟ್ರಿಬ್ಯೂಷನ್ ನೋಡಿ. ಅದೇ ಹೇಳಿದ್ನಲ್ಲ, ಇವತ್ತು ಆಕ್ಟರ್ ಆಗಿ ಉಳ್ಕೊಂಡಿದ್ದಾರೆ, ದೊಡ್ಡ ಸೂಪರ್ ಸ್ಟಾರ್ ಆಗ್ಬೋದು. ಅಲ್ಲಿರುವಂಥ ಸ್ಟಾರ್ಗಳು ಇವತ್ತು ಆಕ್ಟರ್ ಆಗೇ ಉಳ್ಕೊಂಡಿದ್ದಾರೆ, ಹುಡುಕ್ತಾರೆ ಪಾತ್ರಗಳನ್ನ. ಅವ್ರಿಗೆ ಯಾವ್ದಾದ್ರು ತುಂಬಾ ಇಷ್ಟವಾದ್ರೆ ಮಾಡ್ತಾರೆ. ಇವತ್ತು ಪಂಚೆ ಕಟ್ಕೊಂಡು ಸಿನಿಮಾ ಮಾಡ್ತಾರೆ, ಸೂಟ್ ಬುಟ್ ಹಾಕೊಂಡು ಸಿನಿಮಾ ಮಾಡ್ತಾರೆ, ಎಲ್ಲದಕ್ಕೂ ರೆಡಿ ಇದ್ದಾರೆ ಅವರು. ಇಲ್ಲಿ ನಮ್ಮಲ್ಲಿ ಏನೇನೋ ಸಮಸ್ಯೆಗಳಿರ್ಬೋದು, ಆ ಸಮಸ್ಯೆಗಳನ್ನ ಸರಿ ಮಾಡ್ಕೊಳಕ್ ಆಗದಿರೋ ಸಮಸ್ಯೆಗಳು ಅಲ್ವೇ ಅಲ್ಲ. ನನ್ನ ಅನಿಸಿದ್ದು ಯಾವಾಗಲೂ ಅಬ್ಸರ್ವ್ ಮಾಡೋದಂಗೆ ನಾನು, ಇದೆಲ್ಲ ಮಾತಾಡ್ತಿದ್ದೀವಿ ಸರಿ, ಪ್ರಯತ್ನಗಳು ಏನಾಗ್ತಿವೆ, ಏನು ಆಗ್ತಿಲ್ವಲ್ಲ. ಯಾಕೆ ಅಂದರೆ ದೊಡ್ಡ ಪ್ರೊಡಕ್ಷನ್ ಹೌಸು, ದೊಡ್ಡ ಡೈರೆಕ್ಟರ್ಗಳು ಹೊಸ ಹುಡುಗರ ಜೊತೆ ಕೆಲಸ ಮಾಡಬೇಕು. ಹೊಸ ಡೈರೆಕ್ಟರ್ಗಳು ಹುಮ್ಮಸ್ಸಲ್ಲಿ ಬರ್ತಾರಲ್ಲ, ಅವ್ರಿಗೆ ದೊಡ್ಡ ಹೀರೋಗಳು ಒಂಚೂರು ಡೇಟ್ಸ್ ಕೊಡಬೇಕು, ಹೊಸದು ಕ್ರಿಯೇಟ್ ಆಗ್ಬೋದು. ಅವಾಗ ಎಕೋಸಿಸ್ಟಮ್ ಬೆಳಿಬೇಕು ಅಂತಂದ್ರೆ ಎಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಈ ಥರದ್ದಾದರೆ ಹೊಸದೇನೋ ಕ್ರಿಯೇಟ್ ಆಗುತ್ತೆ. ಆಲ್ರೆಡಿ ಇರುವಂಥವ್ರ ಜೊತೆ ನಾವು ಮಾಡ್ತಾ ಇರ್ತೀವಿ, ಅದೇ ರಿಪಿಟೇಷನ್. ಇಲ್ಲಿ ನಾವು ಹೊಸಬ್ರ ಹತ್ರನೇ ಮತ್ತೆ ಮಾಡಬೇಕು, ಅಲ್ಲೇ ಓದಾಡ್ತಿರ್ತೀವಿ. ಸ್ವಲ್ಪ ಸುಮಾರಾಗಿದ್ರು ಸಿನಿಮಾ ಅದು ತಲುಪ್ಸೋಕ್ಕಾಗ್ತಿಲ್ಲ ನಮ್ಮ ಕೈಲಿ, ಬಿಕಾಸ್ ಎಲ್ಲ ಹೊಸಬ್ರಿದ್ದೀವಿ ಇಲ್ಲಿ. ಪ್ರೊಡ್ಯೂಸರು, ಡೈರೆಕ್ಟ್ರು, ಹೀರೋಯಿನ್ ಎಲ್ಲ ಹೊಸಬ್ರಾದಾಗ ಹೆಂಗೆ ತಲುಪೋದು ಜನಕ್ಕೆ? ತುಂಬ ಕಷ್ಟಪಡಬೇಕು. ನಾನಿದು 6ನೇದು 7ನೇ ಸಿನಿಮಾ ನಂದು. ಇವತ್ತಿಗೂ ಒದ್ದಾಡ್ತಾನೆ ಇರ್ತೀವಿ, ಪ್ರತಿ ಸಿನಿಮಾ ಒದ್ದಾಡ್ತಾನೆ ಇರ್ತೀವಿ. ಈಗ ಶ್ರೀಕಾಂತ್ ಸರ್ ಸಿಕ್ಕಿರೋದಕ್ಕೆ ಅವ್ರು ತಲುಪಿಸ್ತಾರೆ ಅನ್ನೋ ನಂಬಿಕೆ ಇದೆ ಅಷ್ಟೇ, ಯಾಕಂದ್ರೆ ಅವ್ರು ಆಲ್ರೆಡಿ ಮಾಡಿಬಿಟ್ರೋದ್ರಿಂದ, ದೊಡ್ಡ ಹೆಸರು ಆಲ್ರೆಡಿ. ಆ ಥರದ ಪ್ರಯತ್ನಗಳು ಒಂದು 4 ಆದರೆ 10 ಜನ ಹೀರೋಗಳು ಬರಲಿ, 20 ಜನ ಡೈರೆಕ್ಟರ್ಗಳು ಬರಲಿ, ಇಂಡಸ್ಟ್ರಿ ಬ್ಯುಸಿ ಇರುತ್ತೆ, ತಿಂಗಳಿಗೊಂದು ಹಿಟ್ ಬರುತ್ತೆ. 2 ವರ್ಷಕ್ಕೊಂದು ಹಿಟ್ ಕೊಟ್ಟರೆ ನಾವು ಹೆಂಗೆ ಜನ ಕರ್ಕೊಂಬರೋದು ವಾಪಸ್? ಸುತ್ತಮುತ್ತ ಎಲ್ಲ ಕಡೆ ನೋಡಿದ್ರು ಬೇರೆ ಇಂಡಸ್ಟ್ರಿಗಳಲ್ಲಿ 10 ಜನ ಹೀರೋಗಳು ಫ್ರಂಟ್ ಲೈನಲ್ಲಿ ಕಾಣಿಸ್ತಾರೆ. ಬಟ್ ನಮ್ಮಲ್ಲಿ ನೋಡಿದ್ರೆ 3-4 ಜನ ಕಾಣಿಸ್ತಾ ಇರ್ತಾರೆ. ಪಾಪ ಅವ್ರಿಗೆ ಪ್ರೆಷರ್ ಕೊಡ್ತಾ ಇರ್ತೀವಿ, ವರ್ಷಕ್ಕೆ 3 ಸಿನಿಮಾ ಎಲ್ಲಿ ಮಾಡೋಕ್ಕಾಗತ್ತೆ? ಆಮೇಲೆ ಬೇರೆ ಆಕ್ಟರ್ಗಳಿಗೆ ಆ ಸ್ಥಾನ ಕೊಡಬೇಕು, ಇಲ್ಲ ಸ್ಟಾರ್ಡಮ್ ಹೋಗ್ಬೇಕು, ಇಲ್ಲ ಫ್ರಂಟ್ ಲೈನ್ಗೆ ಅವ್ರು ಬರಬೇಕು ಅಂತಂದ್ರೆ ಅಲ್ಲಿ ಮೇಜರ್ ಡೈರೆಕ್ಟರ್ಗಳು ಕೊಲಾಬ್ರೇಷನ್ ಆಗ್ಬೇಕು. ಕರೆಕ್ಟ್. ಹಳೆ ಡೈರೆಕ್ಟರ್ ಅನ್ಸ್ಕೊಂಡಿದಾರಲ್ಲ, ಒಂದಷ್ಟು ಜನ ಇದೆ ಹಳೆ ಡೈರೆಕ್ಟರ್ ಅನ್ಬಾರ್ದವ್ರನ್ನ, ಗೆದ್ದಿರೋ ಡೈರೆಕ್ಟರ್ಗಳು, ಅವ್ರು ಹೊಸಬ್ರು ಮಾಡಬೇಕು ಒಂದು ಸಿನಿಮಾಗಳು. ಎಷ್ಟು ಜನ ಇವತ್ತು ಯಾಕೆ ಸಿನಿಮಾ ಮಾಡ್ತಿಲ್ಲ? ಸ್ಟಾರ್ಗೆ ವೆಯ್ಟ್ ಮಾಡ್ತಾರೆ ಯಾಕೆ? ಅಲ್ಲ, ಸ್ಟಾರ್ಗಳು ಕ್ರಿಯೇಟ್ ಆಗಿದ್ದಂಗೆ ಹಂಗೆ ಅಲ್ವಾ ಆ ಡೈರೆಕ್ಟರ್ಗಳು? ಅಂದ್ರೆ ಇದು ಕಾಮನ್ ಸೆನ್ಸ್ ರಿಯಾಲಿಟಿ ಇದೆ ಆಕ್ಚುಲಿ. ನೀವು ಅದನ್ನ ಆ ಪ್ರಯತ್ನಗಳು ಮಾಡ್ದೇನೆ
ನಮ್ದು ಬಿದ್ದೋಗ್ತಿದೆ ಅಂದರೆ ನೀವು ಏನು ಆಯಿತು ಹೇಳ್ಸಕ್ಕೆ ಏನು ಮಾಡ್ತಿದ್ದೀರಾ? ಏನು ಮಾಡ್ತಾ ಇಲ್ವಲ್ಲ. ಯಾರಿಗೆ ಟ್ಯಾಲೆಂಟ್, ರಿಯಲ್ ಟ್ಯಾಲೆಂಟ್ ಅಂತ ಅನ್ಸಿರುತ್ತೆ, ಖಂಡಿತ ನಿಮಗೆ ಗೊತ್ತಿರುತ್ತೆ. ಆ ಹುಡುಗ ಈ ಹುಡುಗ, ಆ ಹುಡುಗಿ ಎಲ್ಲ ಗೊತ್ತಿರುತ್ತೆ ನಿಮಗೆ. ಯಾಕೆ ಅವ್ರನ್ನ ಹಾಕೊಂಡು ಸಿನಿಮಾ ಮಾಡಲ್ಲ ನೀವು? ವೆಯ್ಟ್ ಮಾಡಿ ಅವ್ರಿಗೆ ಮಾಡ್ತೀವಿ ಅಂತ 5 ವರ್ಷ ವೇಸ್ಟ್ ಮಾಡ್ತಿದ್ದಾರೆ. ನೀವು ಆ ಪ್ರಯತ್ನಗಳನ್ನ ಮಾಡಿ ಅದೂ ವರ್ಕ್ ಆಗದೆ ಹೋದಾಗ ಯೋಚನೆ ಮಾಡಬೇಕಾಗತ್ತೆ ಅವಾಗ ಇಂಡಸ್ಟ್ರಿ ಬಗ್ಗೆ, ಜನಗಳ ಬಗ್ಗೆ. ಪ್ರಯತ್ನಗಳೇ ಮಾಡಲ್ಲ ನಾವು ಅವ್ರಿಗೆ ಮಾಡೋದು ಫಿಕ್ಸ್ ಸೇಫ್. ಅಂದರೆ ಅಲ್ಲಿ ಮೋಸ್ಟ್ ನನಗೆ ಅವಾಗ ಎಲ್ರಿಗೂ ನನಗೆ ಈ ಕೋಪ ಬಂದಾಗ ಹೇಳ್ಕೊತಿರ್ತೀನಿ ಎಲ್ಲ ಕಡೆ, ನಿಮ್ಮ ಬಗ್ಗೆ, ನಿಮ್ಮ ರೈಟಿಂಗ್ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ನಿಮಗೆ ನಂಬಿಕೆ ಇಲ್ಲದೆ ಹೋದರೆ ಮಾತ್ರ ದೊಡ್ಡವ್ರಿಗೆ ಸಿನಿಮಾ ಮಾಡಬೇಕು ಅಂತ ವೆಯ್ಟ್ ಮಾಡೋದು ನೀವು. ಯಾಕೆ ಹೇಳಿ? ಅಲ್ಲಿ ಸಣ್ಣ ಪುಟ್ಟ ತಪ್ಪಿದ್ರೆ ನಡೆಯುತ್ತೆ. ಮಾಫಿ ಸ್ಟಾರ್ ಇದಾರಲ್ಲ, ಈ ಹೊಸೊಬ್ಬರನ್ನ ಕರ್ಕೊಂಬಂದು ಸಿನಿಮಾ ಮಾಡಿ ಗೆಲ್ಸಕ್ಕೆ ತುಂಬ ತಾಕತ್ ಬೇಕು. ಯಾಕೆ? ಅದಕ್ಕೆ ರೈಟಿಂಗೇ ಬೇಕು, ನಿಮ್ಮ ಕೆಲಸನೇ ಬೇಕು. ಅದಕ್ಕೆ ಮೋಸ್ಟ್ಲಿ ಭಯ ಇದೆ ಇಲ್ಲಿ ನಮ್ಮವ್ರಿಗೆ ಅಂತ ಅನ್ಸುತ್ತೆ ಒಂದೊಂದ್ಸಲಿ.